ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೆ ಯೋಗಿನಾಥ. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ, ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಬಸವನೆ ಮಾಮರ, ಬಸವನೆ ಮಾಮರ. ಸಾಧು ಸಾಧಲೆ ಬಸವ ಓದು ಕಲಿಯಿತು ಜಗವು, ಹೋದು ಹೋದಲ್ಲಿ ಹೊಸ ಮಾತ ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ನಿಜ. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯ ಕಲಿಸಿದ ಎಂದೆಲ್ಲ ಜಾನಪದರು ಕೊಂಡಾಡುತ್ತಾರೆ. ವಿಶ್ವಗುರು ಬಸವಣ್ಣನವರು ಹೊಸ ಮನ್ವಂತರವನ್ನೇ ಪ್ರಾರಂಭಿಸಿದರೆನ್ನಬಹುದು. ಶರಣರಿಗೆ ಮೌಲ್ಯಗಳನ್ನು ಹೇಳಿಕೊಟ್ಟು ಅನುಷ್ಠಾನಕ್ಕೆ ತಂದ ಕೀರ್ತಿ ಬಸವಣ್ಣನವರದು. ಶರಣರು ಗುರುವ ಹಿಡಿದು ಕುರುಹ ಕಂಡರು, ಕುರುಹ ಹಿಡಿದು ಅರಿವ ಕಂಡರು, ಅರಿವಿನಿಂದ ಆಚಾರವ ಹಿಡಿದರು, ಆಚಾರದಿಂದ ನಿಜವರಿತು ಲಿಂಗ ಮುಟ್ಟಿ ಲಿಂಗವಾದರು. ಸಮಸ್ತ ಕಾರ್ಯನಿರ್ವಹಣೆಗಾಗಿ ಗಡತಿಂತಿಣಿ, ಪ್ರಮಥಗಣಗಳು, ಅಮರಗಣಗಳು ಎಂದು ಭಕ್ತ ಸಮೂಹವನ್ನು ವಿಂಗಡಿಸಿದರು. ಶರಣರು ಸಾಮಾಜಿಕ ಕ್ರಾಂತಿಯಿಂದಲೇ ರಾಜಕೀಯ ಧಾರ್ಮಿಕ ಕ್ಷೇತ್ರ ಶುದ್ಧವಾಗುವುದು ಎಂದು ನಂಬಿದರು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ, ಇದು ಅವರ ಮುಖ್ಯ ತತ್ವವಾಗಿತ್ತು. ಕುಂಡಲಿಗನ ಕೀಟ ಹೇಗೆ ಗೂಡಿನಲ್ಲಿ ಕೀಟವನ್ನು ತಂದಿಟ್ಟು ಗುಯ್ ಗುಯ್ ಎಂದು ಅದರ ಸುತ್ತಲೂ ಹಾರಾಡಿ ಆ ಕೀಟವು ತನ್ನಂತೆ ಮಾರ್ಪಾಡಾಗುವವರೆಗೆ ಹೇಗೆ ಬಿಡುವುದಿಲ್ಲವೋ ಹಾಗೆ ಅನುಭವ ಮಂಟಪ ತರಬೇತಿ ಕೇಂದ್ರವಾಯಿತು. ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತಾಗಿ ಮಾನವೀಯತೆ ಸಂವಿಧಾನ ರಚನಾ ಕೇಂದ್ರವೂ ಆಯಿತು. ಎಲ್ಲರಿಗೂ ಗುರು ಕಾರುಣ್ಯ ಲಭಿಸಿತು. ಮೇಲು ಕೀಳು, ಬಡವ ಬಲ್ಲಿದ, ಸ್ತ್ರೀ ಪುರುಷರೆನ್ನದೆ ಎಲ್ಲರೂ ಚಿಂತನ ಮಂಥನಗಳ ಮೂಲಕ ತಮ್ಮ ಜೀವನ ಅನುಭವಗಳನ್ನೇ ವಚನಗಳಾಗಿ ಬರೆದರು. ಜಾತಿ ನಿರ್ಮೂಲನವಾಗದೆ ಸಮಾಜದಲ್ಲಿ ಐಕ್ಯತೆ ಬರದು. ಐಕ್ಯತೆಯಿಂದಿಲ್ಲದೆ ಕ್ಷೇಮ, ಶಾಂತಿ, ಸಂಪತ್ತು ಕೈಗೂಡವು. ಬಾಹ್ಯ ಶಾಂತಿ ಇಲ್ಲದೆ ಅಂತಃಶಾಂತಿಯೂ ಸಾಧ್ಯವಿಲ್ಲ. ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಆತ್ಮೋನ್ನತಿಯ ಬಾಹ್ಯ ಶಾಂತಿ ಅತ್ಯಗತ್ಯ. ಇದು ಬಸವಾದಿ ಪ್ರಮಥರ ಪ್ರಾಮಾಣಿಕ ನಂಬಿಕೆ, ಸಂದೇಶ ಕೂಡ. ಅದಕ್ಕಾಗಿ ಸರ್ವತ್ಯಾಗಕ್ಕೂ ಸಿದ್ಧರಾದರು. ಅಸ್ಪೃಶ್ಯತೆ ತೊಡೆದು ಹಾಕಲು, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಸಮಾನತೆ ಕೊಡಿಸಲು ಲಿಂಗಧಾರಣೆಗೋಸ್ಕರ ಎಲ್ಲರನ್ನೂ ಸಿದ್ಧಗೊಳಿಸಿದರು. ಲಿಂಗಧಾರಣೆ ಲಿಂಗಾಂಗ ಸಾಮರಸ್ಯ ಸಾಧನೆಯ ಮಾಧ್ಯಮ. ಸಹಕಾರ, ಸಮಾನತೆ, ಸ್ವಾತಂತ್ರ್ಯಗಳ ಬಾವುಟ ಕೂಡ. ಐಕ್ಯತೆಯ ಸಂಕೇತ ಹಾಗೂ ಸುಲಿಗೆಯ ವಿರೋಧಿ ಎಂದು ಬಗೆಯುತ್ತಾರೆ. ಸಾಮಾಜಿಕ ತಾರತಮ್ಯಗಳಿಗೆ ಪೋಷಕ ಶಕ್ತಿ ಅಂತಿದ್ದ ದೇವಾಲಯ ಸಂಸ್ಕೃತಿಗೆ ಗುರು ಲಿಂಗ ಜಂಗಮ ತತ್ವ ವಜ್ರಾಸ್ತ್ರವಾಯಿತು. ದಾಸಿಪುತ್ರನಾಗಲಿ ವೇಷಾಪುತ್ರನಾಗಲಿ ಶಿವದೀಕ್ಷೆ ಆದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ ಎಂದು ಘೋಷಿಸಿ ಜಾತೀಯತೆಯ ಪಾಪವನ್ನು ಲಿಂಗದ ಮೂಲಕ ತೊಳೆಯುತ್ತಾರೆ. ಇಂದಿನ ಮೊಬೈಲ್ದಂತೆ ಲಿಂಗ ಎಲ್ಲೆಡೆಗೂ ಓಡಾಡಿತು. ಇವನಾರವ ಎನ್ನದೆ ಎಲ್ಲರನ್ನು ಒಂದು ಮಾಡಿದರು ಬಸವಣ್ಣನವರು. ಹಾಗೂ ಎಲ್ಲರಲ್ಲಿ ಒಂದಾಗಿ ತಮ್ಮ ದೊಡ್ಡ ಕುಲವೆಂಬ ಮಾಲಿನ್ಯ ತೊಳೆದುಕೊಂಡರು. ಮಾದಾರ ಚೆನ್ನಯ್ಯನ ಮಗ ನಾನು ಎನ್ನುತ್ತಾರೆ, ಭಕ್ತ ಭವಿ ಎರಡೇ ಕುಲ ಎನ್ನುತ್ತಾರೆ. ಶರಣರ ಸಮಾಜವಾದ ಕಮ್ಯುನಿಸಂಗಿಂತಲೂ ಕಠಿಣ ವೃತವಾಗಿತ್ತು. ಸಂಪತ್ತಿನ ನ್ಯಾಯಬದ್ಧವಾದ ಹಂಚಿಕೆ ಜಂಗಮ ತತ್ವದ ಮುಖ್ಯ ಧ್ಯೇಯವಾಗಿತ್ತು. ಇಂತಹ ಹಂಚಿಕೆ ವಿಷಯ ವಾಸನೆಗಳಿಂದ ದೂರನಾದ ಜಂಗಮನಿಂದ ಮಾತ್ರ ಸಾಧ್ಯ. ಹಾಲು ಬೆಣ್ಣೆ ನೇಮ ಬಿಟ್ಟು ಅಂಬಲಿ ನೇಮ ಹಿಡಿದ ಆತನೇ ನಿಜ ಸಮಾಜವಾದಿ. ಶರಣರ ದೃಷ್ಟಿಯಲ್ಲಿ ವೈಭೋಗದ ಜೀವನ ತೊರೆದು ಬಡವನಂತೆ ಜೀವನ ನಡೆಸುವವನೇ ಸಮಾಜವಾದಿ ಎಂದಾದರೆ ಗಾಂಧೀಜಿಯವರ ಹೇಳಿಕೆಗೂ ಶರಣರ ಅಭಿಪ್ರಾಯಕ್ಕೂ ನಿಕಟ ಸಾಮ್ಯವಿದೆ ಅಲ್ಲವೇ? ಶರಣರು ಕಟ್ಟಲಿಲ್ಲ, ಕೂಡಿಡಲಿಲ್ಲ, ಪರಾನ್ನಕ್ಕೆ ಕೈ ಚಾಚಲಿಲ್ಲ, ಸ್ವಾವಲಂಬಿಗಳಾಗಿ ಯಾರೇನೆಂದರೂ ಓರಂತಿಪ್ಪದೆ ಸಮತೆ ಎಂದು ಜೀವನ ನಡೆಸಿದರು. ಕರಸ್ಥಲದಲ್ಲಿ ಅಷ್ಟೇ ಅಲ್ಲ, ಎಲ್ಲೆಡೆಗೂ ಲಿಂಗವನ್ನೇ ಕಂಡರು. ಸಂಸಾರಕ್ಕೆ ಹೆದರಿ ಓಡಿ ಹೋಗಲಿಲ್ಲ.
ಉದಾಹರಣೆಗಾಗಿ ಶರಣರ ಮೌಲ್ಯಗಳು ಹೇಗಿದ್ದವು ಎಂದರೆ, ಐದಕ್ಕಿ ಮಾರಯ್ಯ ಒಂದು ದಿನ ಅಕ್ಕಿ ಹೆಚ್ಚು ತರಲು ಲಕ್ಕಮ್ಮನವರು ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಹೋಗಿ ಸುರಿದು ಬನ್ನಿ, ಒಮ್ಮನ ಹೋಗಿ ಇಮ್ಮನವಾಗುವ ಮುನ್ನೆ ಸುರಿದು ಬನ್ನಿ ಮಾರಯ್ಯ ಎಂದು ಕಳಿಸುತ್ತಾರೆ. ಇದುವೇ ಶರಣರ ನೀತಿ. ಬಸವಣ್ಣನವರು ಮೋಳಿಗೆ ಮಾರಯ್ಯನ ಗುಡಿಸಲಲ್ಲಿ ಬೇಕೆಂತೆ ಹಣ್ಣಿನ ಗಂಟು ಬಿಟ್ಟು ಬರುತ್ತಾರೆ. ಮಾರಯ್ಯನವರು ಬಂದು ನೋಡಿ ಛೀ ಹೊಲಸು ಎಂದು ಕಟ್ಟಿಗೆಯಿಂದ ಹೊರಹಾಕಿ ಬರುತ್ತಾರೆ. ಇಂದಿಗೆ ನಾಳೆಗೆ ಚಿಂತಿಸಲೇಕೆ, ತಂದಿಕ್ಕುವ ಶಿವಂಗೆ ಬಡತನವೇ? ಭಕ್ತಿ ಜ್ಞಾನ ಅದರಂತೆ ಕ್ರಿಯೆ ಮಾಡಿ ನಮಗೆ ಅನುಷ್ಠಾನಕ್ಕೆ ತರಲು ಕೂಡ ಹೇಳಿದ್ದಾರೆ. ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವನ್ನೊಲ್ಲೆನೆಂಬ ಈ ಮಾತನ್ನು ಪಾಲಿಸಿದರೆ ವಿಶ್ವದಲ್ಲಿ ಎಲ್ಲೆಲ್ಲಿಯೂ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಹಾಗೆ ಕಾಯಕ ಯೋಗ. ಈ ಕಾಯಕ ಯೋಗವು ಎಲ್ಲ ಯೋಗಗಳನ್ನು ಅಡಗಿಸಿಕೊಂಡಿದೆ. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡಡೆ ನಿಮ್ಮಾಣಿ ನಿಮ್ಮ ಪ್ರಮಥರಾಣೆ ತಲೆದಂಡೆ ಕೂಡಲ ಸಂಗಮ ದೇವ. ಭಕ್ತರಲ್ಲಿ ಕುಲವನ್ನರಿಸಿದಡೆ ನಿಮ್ಮ ರಾಣಿವಾಸದಾಣೆ ಎನ್ನುತ್ತಾರೆ ಬಸವಣ್ಣನವರು. ವೃತ್ತಿ ತಾರತಮ್ಯ ಭಾವನೆ ಭರತ ಖಂಡದ ಅವನತಿಗೆ ಮುಖ್ಯ ಕಾರಣ. ಜಾತಿಗಳ ಉಗಮ ಕಲಹಕ್ಕೆ ಕಾರಣ. ಶರಣರು ಕಾಯಕಕ್ಕೆ ಮಹತ್ವ ನೀಡಿದರೆ ಸಂಕುಚಿತ ಮನೋಭಾವ, ಅಲ್ಪತನ, ಅನೀತಿಗೆ ಅವಕಾಶವಿರದೆಂದು ಶರಣರು ಭಾವಿಸುತ್ತಾರೆ. ಮಿಗಿಲಾಗಿ ಕಾಯಕ ಯೋಗ ಜಾತಿ ವರ್ಗ ನಿರ್ಮೂಲನಕ್ಕೆ ಸಮರ್ಥ ಸಾಧನವಾಗುತ್ತದೆಂದು ಶರಣರು ಅನುಷ್ಠಾನದ ಮೂಲಕ ಲೋಕದ ಗಮನಕ್ಕೆ ತರುತ್ತಾರೆ. ಬಿಜ್ಜಳನ ಸಂಪತ್ತು 2 ಪಟ್ಟಾಯಿತು, ಬೇಡುವರಿಲ್ಲದೆ ಬಡವಾದೆ ಎನ್ನುತ್ತಾರೆ ಬಸವಣ್ಣನವರು. ಸುವ್ಯವಸ್ಥಿತ ಆರ್ಥಿಕ ನೀತಿಯ ಲಕ್ಷಣವೇ ಸಮನಾದ ಹಂಚಿಕೆ. ಮೊದಲು ಉತ್ಪಾದನೆ, ನಂತರ ವಿತರಣೆ. ಬಡತನಕ್ಕೆ ಸರ್ಕಾರ ಮಾತ್ರ ಕಾರಣವಲ್ಲ, ವ್ಯಕ್ತಿ ಕೂಡ ಕಾರಣ. ನಿಸರ್ಗದ ಮೂಲಕ ಅಂದರೆ ನಿಸರ್ಗ ಅನೇಕ ಶಕ್ತಿ ಕೊಟ್ಟಿದೆ. ಕೈಯೊಂದರಿಂದ ತನಗೆ ಬೇಕಾದ್ದನ್ನು ಸೃಷ್ಟಿಸಿಕೊಳ್ಳುತ್ತಾನೆ, ಅದೇ ಕ್ರಿಯಾಶಕ್ತಿ. ಅವನಿಗೆ ನಿಸರ್ಗ ಶಕ್ತಿಗೂ ಮಿಗಿಲಾದ ಅದ್ಭುತ ಶಕ್ತಿ ಜ್ಞಾನಶಕ್ತಿ. ಇದೇ ಕಲ್ಪವೃಕ್ಷ, ಕಾಮಧೇನು. ಇವೆರಡು ಶಕ್ತಿದ್ವಯಗಳನ್ನು ಸರಿಯಾಗಿ ಬಳಸಲು ಇಚ್ಛಾಶಕ್ತಿ ಇದೆ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಸರಿಯಾಗಿ ಬಳಸಿದರೆ ಅವನಂತಹ ಅದೃಷ್ಟವಂತರು ಇನ್ಯಾರಿಲ್ಲ. ಮನಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧವಾಗಿ ಕಾಯಕ ಮಾಡುವಲ್ಲಿ ಎತ್ತೆತ್ತ ನೋಡಿದತ್ತ ಲಕ್ಷ್ಮಿ ತಾನೇ ಆಗಿರ್ಪಳಂತ ಲಕ್ಕಮ್ಮ ಶರಣೆಯವರು ಹೇಳುತ್ತಾರೆ. ಶರಣರು ತಮ್ಮ ಭಾವಚಿತ್ರ, ಶಾಸನ, ತಾಮ್ರಪತ್ರ ಏನನ್ನೂ ಬರೆಯಿಸಿಲ್ಲ, ಕೀರ್ತಿಯನ್ನು ಬಯಸಲಿಲ್ಲ. ಮನೆ ನೋಡ ಬಡವರು ಮನ ನೋಡ ಘನ, ಪಸರಕ್ಕನು ಇಲ್ಲ ಬಂದ ತತ್ಕಾಲಕ್ಕೆ ಉಂಟು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಸತ್ಯ ಶುದ್ಧ ಕಾಯಕ ಮಾಡುತ್ತಾ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಸಾಧಿಸುತ್ತಾ ಬಡತನಕ್ಕೆ ಹೆದರದೆ ಶಿವಯೋಗದ ಮೂಲಕ ಲಿಂಗಾನುಭವಿಗಳಾದರು. ಕಾಯ ಪ್ರಸಾದ ಕೆಡಿಸಲಾಗದೆಂದರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಈ ವಚನ ಅಕ್ಕಮಹಾದೇವಿ ತಾಯಿಯವರದಂತೂ ಹೆಣ್ಣು ಮಕ್ಕಳಿಗೆ ಇಂದಿಗೂ ಕೂಡ ಆತ್ಮಸ್ಥೈರ್ಯ ತುಂಬುತ್ತದೆ. ಹೀಗೆ ಎಲ್ಲರೂ ಧೀರತ್ವ ಶೂರತ್ವ ಹೊಂದಿದ ಶರಣರಾದರು. ನೀತಿ ಮಹತ್ವಪೂರ್ಣವಾಗಿದೆ. ಕಾಯಕ ಮತ್ತು ದಾಸೋಹ 2 ಚಕ್ರಗಳಾದರೆ ನೀತಿ ಎಣ್ಣೆ ಇದ್ದಂತೆ. ಇಂದಿನ ಪ್ರಪಂಚದ ದುಸ್ಥಿತಿಗೆ ನೈತಿಕ ಮೌಲ್ಯಗಳ ನಿರಾಕರಣೆಯೇ ಕಾರಣ. ಅಮೆರಿಕ ಜಪಾನ್ಗಳಲ್ಲಿ ಸಂಪತ್ತಿದೆ, ಸುಖವಿಲ್ಲ. ಇದಕ್ಕೆಲ್ಲ ನೈತಿಕ ದಾರಿದ್ರ್ಯವೇ ಕಾರಣವೆಂಬುದು ನಿತ್ಯಾನುಭವ. ನಿಸರ್ಗವನ್ನು ಸರಿಯಾಗಿ ಬಳಸಿಕೊಂಡು ಕಾಪಾಡಬೇಕು, ಇಲ್ಲವಾದರೆ ಅದು ಪಾಠ ಕಲಿಸುತ್ತದೆ. ಕರೋನಾ ಹೇಗೆ ನಮ್ಮನ್ನು ಕಾಡಿತ್ತು ಅಲ್ಲವೇ? ನಡೆ ಮತ್ತು ನುಡಿ. ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ 2 ಪರಿಪೂರ್ಣ ತುಂಬಿ ಲಿಂಗವ ಕೂಡಬಲ್ಲಾತನೇ ಶರಣ ನೋಡ ಎಂದು ಷಣ್ಮುಖ ಶಿವಗಿ ಹೇಳಿದ್ದಾರೆ. ಅನುಭವ ಮಂಟಪದಲ್ಲಿ ಶರಣರು ತಮ್ಮ ಜೀವನ ಅನುಭವವನ್ನೇ ವಚನಗಳನ್ನಾಗಿ ಬರೆದರು. ನಡೆ ಮತ್ತು ನುಡಿ ಒಂದಾಗಿತ್ತು. ಜ್ಞಾನ ಮತ್ತು ಕ್ರಿಯೆ ಹಕ್ಕಿಯ 2 ರೆಕ್ಕೆ ನಡುವಿನೇ ಭಕ್ತಿ. ಜ್ಞಾನ ಎಂದರೆ ತಿಳಿಯುವುದು, ಕ್ರಿಯೆ ಎಂದರೆ ಆಚರಿಸುವುದು. ಬಸವಣ್ಣನವರು ಬೇಡ ಎಂಬುದಕ್ಕೆ ಕಳಬೇಡ ಕೊಲಬೇಡ ಸಪ್ತಶೀಲಗಳುಳ್ಳ ವಚನವನ್ನು ಹೇಳಿದ್ದಾರೆ. ಹಾಗೆಯೇ ಬೇಕು ಎಂಬುದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ವಚನ ಕೊಟ್ಟಿದ್ದಾರೆ. ನಡೆ ನುಡಿ ಒಂದಾದ ಸಿದ್ಧಾಂತ ಶರಣರದು. ಸದಾಚಾರ ಶಿವನೊಲಿಸುವ ಆಚಾರ. ಮನದಲ್ಲಿ ಶುದ್ಧತ್ವ, ದೇಹದಲ್ಲಿ ಶುದ್ಧತ್ವವಿಟ್ಟುಕೊಂಡು ಸರಳ ಜೀವನದಲ್ಲಿ ಕಾಯಕ ದಾಸೋಹ ಅಳವಡಿಸಿಕೊಳ್ಳುವುದು. ಮೃದು ವಚನವೇ ಸಕಲ ತಪಂಗಳಯ್ಯ ಜಪಂಗಳಯ್ಯ ಎಂದು ಭಾವಿಸುವುದು.
ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಸತ್ಯಶುದ್ಧ ಬಾಳ್ವೆ ನಡೆಸುವುದು. ಬಸವಣ್ಣನವರು ಹೇಳಿದಂತೆ ಶರಣರ ಮೌಲ್ಯಗಳು ಅತ್ಯಂತ ಅಮೂಲ್ಯವಾದವು. ನಾನು ಸಮಾಜದ ದಾಸ ಎಂದರಿತು ದುಡಿದವರಲ್ಲಿ ಸ್ವಲ್ಪ ಭಾಗ ಶಿವನಿಗೆ ಅರ್ಪಿಸಬೇಕು. ಸಮಾಜದಲ್ಲಿ ಅವಘಡ ಸಂಭವಿಸಿದಾಗ ಆ ಹಣವನ್ನು ಬಳಸುತ್ತಾರೆ. ಬಡ್ಡಿ ಹಣ, ಅನ್ಯಾಯದ ಹಣ ದಾಸೋಹಕ್ಕೆ ಸಲ್ಲದು. ಕಾಯಕದಿಂದ ಮನಸ್ಸನ್ನು ಕಟ್ಟಿ ಹಾಕಬಹುದು. ಹರಿದಾಡುವ ಇಂದ್ರಿಯಗಳನ್ನು ದಾಸೋಹದಿಂದ ಕಟ್ಟಿ ಹಾಕಬಹುದು. ಕಾಯಕದಿಂದ ಬಡತನ ಗೆಲ್ಲಬಹುದು. ದಾಸೋಹದಿಂದ ಅರಿಷಡ್ವರ್ಗಗಳನ್ನು ಗೆಲ್ಲಬಹುದು. ಹಾಗೆಯೇ ರಾಷ್ಟ್ರದ ವಿಷಯ ಬಂದಾಗ ದ್ವೇಷಾಸೂಯೆ ಮರೆತು ಒಬ್ಬರಿಗೊಬ್ಬರು ಪ್ರೀತಿಸಬೇಕು. ಕಷ್ಟದಲ್ಲಿದ್ದ ರಾಷ್ಟ್ರಕ್ಕೆ ಸಹಾಯ ಮಾಡಬೇಕು. ದಯೆ ಧರ್ಮದ ಮೂಲವಾಗಬೇಕು, ಹೊರತು ಭಯ ಅಲ್ಲ. ಮತ್ತು ಪೂರ್ವೋಕ್ತ ಮೌಲ್ಯಗಳನ್ನು ನೋಡಿದಾಗ ಶರಣರು ವೈಚಾರಿಕತೆಯ ಮೂಲಕ ಮೌಢ್ಯ ಸಂಹಾರ ನಡೆಸಿದರೂ, ಪುರೋಹಿತಶಾಹಿ ವಿರೋಧಿಸಿದರೂ ನಾಸ್ತಿಕರಲ್ಲ. ದೇವರ ಅಸ್ತಿತ್ವ ಅಲ್ಲಗೆಳದಿಲ್ಲ. ಏಕದೇವೋಪಾಸನೆ ಮೂಲಕ ಆಧ್ಯಾತ್ಮಿಕ ಪ್ರಗತಿಯನ್ನು ತೀವ್ರವಾಗಿ ಸಾಧಿಸ ಹೋದವರು ಸಾಮಾಜಿಕ ಭದ್ರತೆ, ದೇಶದ ಐಕ್ಯತೆಗೂ ತಳಹದಿ ಹಾಕುತ್ತಾರೆ. ಸ್ವರ್ಗ, ನರಕ, ಪಾಪ, ಪುಣ್ಯ, ಕಾಲ್ಪನಿಕ ಲೋಕಗಳ ಭ್ರಮೆ, ಭಯ ದೂರಗೊಳಿಸುತ್ತಾರೆ. ವಾಸ್ತವಿಕತೆಯ ಗಟ್ಟಿ ನೆಲದ ಮೇಲೆ ಸತ್ಯದ ಬೆಳಕಲ್ಲಿ ಅವರನ್ನು ಕೊಂಡೊಯ್ದು ಮರ್ತ್ಯದಲ್ಲಿ ಅಮೂರ್ತತ್ವದ ಸ್ವರೂಪವನ್ನು ಮನದಟ್ಟು ಮಾಡಿಕೊಡುತ್ತಾರೆ. ದಯೆ ಧರ್ಮದ ಮೂಲವೆಂದು ನುಡಿಯುತ್ತಾರೆ. ಮುಖ್ಯವಾಗಿ ಕಾಯಕ ದಾಸೋಹಗಳೆಂಬ ಅವಳಿ ಮೌಲ್ಯಗಳು ಮಾನವನ ಸರ್ವಾಂಗೀಣ ಪ್ರಗತಿಯನ್ನು ಗುರಿಯಾಗಿಟ್ಟುಕೊಂಡವು. ಈ ಮೌಲ್ಯದ್ವಯಗಳ ಅನುಷ್ಠಾನದಿಂದ ಸಾಮಾಜಿಕ ಕ್ಷೇಮ, ಆರ್ಥಿಕ ಭದ್ರತೆ, ಲೋಕ ಕಲ್ಯಾಣ ಹಾಗೂ ಈಶ್ವರ ಸಾಕ್ಷಾತ್ಕಾರ ಸಾಧ್ಯ, ಅನುಮಾನವೇ ಇಲ್ಲ. ಅವು ಎಲ್ಲ ಮೌಲ್ಯಗಳು ಪರಮ ಮೌಲ್ಯಗಳು, ಕಾಲ ದೇಶಾತೀತವಾದವು. ಅನುಷ್ಠಾನ ಎಂದರೆ ಆ ಕಾಲಕ್ಕಿಂತ ಈ ಕಾಲಕ್ಕೆ ಅವುಗಳ ಅನುಷ್ಠಾನ ಅತ್ಯಗತ್ಯವಾಗಿದೆ. ಅವರ ಪ್ರತಿಪಾದಿಸಿದ ಮೌಲ್ಯಗಳು, ಅವರ ಸಂದೇಶಗಳು ಚಿರನೂತನ. ವಿಜ್ಞಾನಿಗಳು ಬೇಕಾಗಿಲ್ಲ. ಅಣುರಹಸ್ಯ ಗ್ರಹಿಸಿದ್ದೇವೆ. ನಮಗೀಗ ಶಾಂತಿಗಿಂತ ಯುದ್ಧದ ವಿಷಯ ತಿಳಿದಿದೆ, ಬದುಕಿಗಿಂತ ಕೊಲೆಯ ವಿಷಯ ಗೊತ್ತಿದೆ ಎಂದು ಅಮೆರಿಕದ ಮಹಾಸೇನಾನಿಯಾದ ಓಮರ್ ಎನ್ ಬ್ರಾಡ್ಲೆಯ ಈ ನುಡಿಮುತ್ತು ಜಗತ್ತಿನ ಕಣ್ಣು ತೆರೆಸಿದರೆ ಮಾತ್ರ ಶಾಂತಿ ನೆಲೆಸಿತು. ಶಾಂತಿ ಸ್ಥಾಪನೆಗಾಗಿ ಶರಣರ ಅವತರಣ ಅತ್ಯಗತ್ಯ. ಅವರ ಸಂದೇಶ ಅನಿವಾರ್ಯ. ಈಗಲೂ ಯುದ್ಧಗಳು ನಿಲ್ಲಬೇಕು. ಪರಸ್ಪರ ಪ್ರೀತಿ, ಬಾಂಧವ್ಯ ಬೆಳೆಯಬೇಕು. ಶರಣರ ಕನಸು ನನಸಾಗಬೇಕು. ಶರಣರ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗಲೇ ಶಾಂತಿ, ನೆಮ್ಮದಿ ಎಲ್ಲರ ಬದುಕಿನಲ್ಲಿ ಸಾಧ್ಯ. ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ.